ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಮಾಡುವಂಥ ಖಾರದ ಕಡುಬು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಕಡಲೆಬೇಳೆನ 2ರಿಂದ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ, ಈ ರೀತಿ ನೆನೆಸ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿನೀರನ್ನ ಹಾಕಿ ನೆನೆಸೋದ್ರಿಂದ ಬೇಗ ಕಡಲೆಬೇಳೆ ನೆನೆಯುತ್ತೆ. ಈಗ ಈ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ನೋಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು. ಈ 2 ಸೊಪ್ಪುಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈ ರೀತಿ. ನಂತರ ಒಂದು 15ರಿಂದ 20 ಕಾಳುಮೆಣಸು ಮತ್ತು 2 ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ನಂತರ ಮಾಡಿಟ್ಟಿರುವಂಥ ಸ್ಟಫಿಂಗ್ನ ತುಂಬೋದಕ್ಕೆ ಹಾಳೆಗಳನ್ನ ಹರ್ಕೋಬೇಕಾಗುತ್ತೆ. ಅದಕ್ಕೆ ಮೈದಾ ಹಿಟ್ಟು, ಉಪ್ಪು ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸ್ಮೂತಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಸ್ಮೂತಾಗಿದ್ದರೆ ಸಾಕು. ನಂತರ ಒಂದು ಪಾತ್ರೆಗೆ ಕಡಲೆಬೇಳೆನ ಬಸಿ ಹಾಕೋಬೇಕಾಗತ್ತೆ. ಇವಾಗ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ಕೊಳ್ಳದೆ ರುಬ್ಕೋಬೇಕಾಗುತ್ತೆ. ಸೇಮ್ ನಾವು ವಡೆನ ಯಾವ ರೀತಿ ಮಾಡ್ತೀವಿ ಅಂದರೆ ಕಡಲೆಬೇಳೆ ವಡೆನ ಯಾವ ರೀತಿ ರುಬ್ತೀವಿ ಅದೇ ರೀತಿ ಇದನ್ನು ಕೂಡ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ರುಬ್ಕೋಬೇಕು ಅಂತ ತೋರಿಸ್ತೀನಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನು ಎಲ್ಲ ಕಾಳುಗಳನ್ನು ಹೀಗೆ ರುಬ್ಕೊಂಡು ಒಂದು ಕಡೆ ಹಾಕಿಟ್ಕೋತಾ ಇದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿನ ನಾವು ಮಿಕ್ಸಿ ಕೂಡ ಮಾಡ್ಕೋಬೋದು. ಈಗ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಬೇಕಾದ್ರೆ ಜೀರಿಗೆ ಮತ್ತು ಮೆಣಸು ಕಾಳುಗಳನ್ನು ಹಾಕ್ಕೊಂಡು ನೀರನ್ನ ಬಳಸದೆ ನಾವು ರುಬ್ಕೋಬೇಕಾಗುತ್ತೆ. ನೀರು ಬಳಸದೆ ಒಂದೆರಡು ಈರುಳ್ಳಿ ಪೀಸ್ಗಳನ್ನ ಹಾಕೋದ್ರಿಂದ ಬೇಗ ನುಣ್ಣಗಾಗುತ್ತೆ. ಈ ರೀತಿ ರುಬ್ಕೋಬೇಕಾಗತ್ತೆ. ಈರುಳ್ಳಿನ ನಾವು ಚಾಪರ್ ಸಹಾಯದಿಂದ ಈ ರೀತಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಜೊತೆಗೆ ತೆಂಗಿನ ತುರಿ ಮತ್ತು ಇವಾಗ ಏನು ಮಿಕ್ಸಿ ಮಾಡ್ಕೊಂಡಿದ್ವು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು, ಅದು ಸ್ವಲ್ಪ ಉಪ್ಪು ಮತ್ತು 2 ಥರ ಸೊಪ್ಪುಗಳು, ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಒಂದು ಇಡ್ಲಿ ಪಾತ್ರೆಗೆ ನೀರು ಕಾಯಕ್ಕಿಡೋಣ. ನೀರು ಕಾಯೋಷ್ಟರಲ್ಲಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಲೈಕ್ ಪೂರಿ ಥರ ಹರ್ಕೋಬೇಕಾಗುತ್ತೆ. ಇದನ್ನು ನಾವು ಹಿಟ್ಟನ್ನು ಏನು ಕಲಿಸ್ಕೊಂಡಿರ್ತೀವಿ ಅದನ್ನು ಪೂರಿ ರೀತಿ ಹರ್ಕೋಬೇಕಾಗತ್ತೆ. ಆದರೆ ಈ ರೀತಿ ಉದ್ದವಾಗಿ ಒಂದು ಕಡೆ ಈ ಥರ ಉದ್ದವಾಗಿ ಹರ್ಕೋಬೇಕು. ಯಾಕೆ ಅಂತ ನಾನು ಹೇಳ್ತೀನಿ ಆಮೇಲೆ. ಈ ರೀತಿ ಉದ್ದ ಬರೋ ಥರ ಹರ್ಕೋಬೇಕಾಗುತ್ತೆ. ಮತ್ತು ಈ ಹಾಳೆನ ನಾವು ತೆಳುವಾಗಿ ಹರ್ಕೋಬೇಕಾಗುತ್ತೆ, ದಪ್ಪ ಇರಬಾರ್ದು. ಈಗ ನಾವು ಅರ್ದಿಟ್ಕೊಂಡಿರುವಂಥ ಹಾಳೆಗೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ತುಂಬೋಣ. ಈ ರೀತಿ ಉದ್ದ ಹಾಳೆ ಹರ್ಕೊಂಡಿರೋದು ಯಾಕೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಈ ರೀತಿ ತುಂಬಬೇಕಾಗತ್ತೆ. ಜೊತೆಗೆ ಆ ಕಡೆಯಿಂದ ಈ ಕಡೆ 2 ತುದಿನ ತೊಗೊಂಡು ಜಸ್ಟ್ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಕರ್ಜಿಕಾಯಿ, ಮೋಮೋಸ್ನೆಲ್ಲ ಯಾವ ರೀತಿ ನೀವು ಮಡಿಸ್ತೀರಾ ಅದೇ ರೀತಿ, ಬಟ್ ಶೇಪ್ ಚೇಂಜ್ ಆಗುತ್ತೆ ಅಷ್ಟೇ. ಇದು ನಮ್ಮಲ್ಲಿ ಮಾಡುವಂತಹ ಖಾರದ ಕಡುಬಿಗೆ ಇದೇ ಶೇಪ್ ನಾವು ಮಾಡೋದು. ನೋಡಿ, ಇನ್ನೊಂದನ್ನು ಅದೇ ರೀತಿ ಮಡಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಳೆ ಮೇಲೆ ಉದ್ದವಾಗಿ ನಾವು ಹಾಕ್ಕೋಬೇಕಾಗತ್ತೆ. ಸ್ಟಫಿಂಗ್ನ ಹಾಕ್ಕೊಂಡು 2 ತುದಿನ ಇಟ್ಕೊಂಡು ಒಂದು ಕಡೆ ಪ್ರೆಸ್ ಮಾಡಬೇಕು. ಇಷ್ಟೇ. ನೋಡಿ, ಇವಾಗ ಎಲ್ಲನೂ ಹೀಗೆ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ನಂತರ ಇಡ್ಲಿ ಪಾತ್ರೆ ಒಳಗಡೆ ಇಡೋದಕ್ಕೆ ಚುಬ್ಲನ್ನ ಯೂಸ್ ಮಾಡ್ತೀವಿ. ಅಂದರೆ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಇದನ್ನು ಚುಬ್ಲು ಅಂತ ಕರಿತೀವಿ. ನೀವು ಇಡ್ಲಿ ಬಿಟ್ಟಿರ್ತೀವಲ್ವ ಅದರಲ್ಲೂ ಕೂಡ ನೀವು ಇಟ್ಟು ಬೇಯಿಸ್ಬೋದು. ಅದರಲ್ಲಿ 3ರಿಂದ 4ನ ಇಟ್ಟು ಒಂದು ಸಲ ಬೇಯಿಸ್ಬೋದು. ಇದರಲ್ಲಿ ನಾವು ಒಂದು ಸಲ 6ರಿಂದ 7ನ ಇಡ್ಬೋದು ಚುಬ್ಲಿನಲ್ಲಿ. ನಮ್ಮ ಮನೆಯಲ್ಲಿ ಈ ಚುಬ್ಲಿನಲ್ಲೇ ಇಡೋದು, ಹಾಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕೂಡ ಕುದ್ದಿರುತ್ತೆ. ಈಗ ಇಡ್ಲಿ ಪಾತ್ರೆಗೆ ರೆಡಿ ಮಾಡ್ಕೊಂಡಿರುವಂತಹ ಖಾರದ ಕಡುಬನ್ನ ಇಡ್ತಾಯಿದ್ದೀವಿ ಬೇಯಲಿಕ್ಕೆ. ಇದು 10ರಿಂದ 15 ನಿಮಿಷಗಳ ಕಾಲ ಬೇಯಬೇಕು. ಈಗ 15 ನಿಮಿಷ ನಾವು ಚೆನ್ನಾಗಿ ಬೇಯಿಸಿದ್ದೀವಿ.
ಈ ಖಾರದ ಕಡುಬನ್ನು ನಾವು ಹಾಗೇ ತಿನ್ಬೋದು ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.